ಕಾವೇರಿ ನದಿ ನೀರಿನ ಹಂಚಿಕೆಯ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿಗೆ ಯಾವುದೇ ಧಕ್ಕೆಯಾಗದಂತೆ ರಾಜ್ಯ ಸರ್ಕಾರ ದೃಢ ನಿಲುವನ್ನ ತಾಳಬೇಕು ಎಂದು ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಆಗ್ರಹಿಸಿದ್ದಾರೆ. ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಗುರುವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರವಾಗಿ ಎಲ್ಲ ಕನ್ನಡಿಗರು ಹಾಗೆ ಕನ್ನಡಪರ ಸಂಘಟನೆಗಳು ಒಂದಾಗಿ ಹೋರಾಟವನ್ನು ನಡೆಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಇನ್ನು ಆಗಸ್ಟ್ 13ರಂದು ಬೆಳಗಾವಿ ಆಗಮಿಸಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಪ್ರಕಟಿಸುವುದಾಗಿ ತಿಳಿಸಿದ ಅವರು, ರಾಜ್ಯವ್ಯಾಪಿ ಹೋರಾಟಕ್ಕೆ ಕರೆಯನ್ನ ನೀಡಲಾಗುವುದು ಎಂದಿದ್ದಾರೆ. ಕಾವೇರಿ ನದಿ ನೀರಿನ ಹಂಚಿಕೆ ವಿಷಯದಲ್ಲಿ ಕರ್ನಾಟಕದ ಪರವಾಗಿ ಎಲ್ಲ ಕನ್ನಡಪರ ಸಂಘಟನೆಗಳು, ರೈತರು ಹಾಗೆ ಸಾರ್ವಜನಿಕರು ಒಗ್ಗಟ್ಟಿನಿಂದ ಹೋರಾಟವನ್ನು ನಡೆಸಬೇಕು ಎಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ವಿವಿಧ ಕನ್ನಡಪರ ಹಾಗೆ ಸಾಮಾಜಿಕ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಾವೇರಿ ವಿಚಾರದಲ್ಲಿ ಸಮನ್ವಯ ಹೋರಾಟವನ್ನು ನಡೆಸುವ ಕುರಿತು ಚರ್ಚಿಸಿದ್ದಾರೆ. ಹೋರಾಟಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕನ್ನಡ ಉಳಿಸೋದಕ್ಕೆ ಅನೇಕರು ಹೋರಾಟ ಮಾಡಿದ್ದಾರೆ. ನಾನು ಅವ್ರ ಜೊತೆಲೂ ಇದ್ದೀನಿ, ಈಗಲೂ ನಿಮ್ಮ ಜೊತೆಲೂ ಇದ್ದೀನಿ. ಮುಂದೇನು ಈ ಬೆಳಗಾವಿನ ಪ್ರಶ್ನೆ ಬಂದಾಗ ನಾನು ಮೊದಲನೇವನಾಗಿ ಇರ್ತೀನಿ. ಇದು ಬಹಳ ನೋವಿನ ಪ್ರಸಂಗ ಅಂತಂದ್ರೆ, ಇದುವರೆಗೂ ನಾನು ನೋಡಿದ್ದೀನಿ ರಾಜಕಾರಣಿಗಳಿಗೆ, ಅವು ಯಾವುದೇ ಪಾರ್ಟಿಯವರಾಗಿರಲಿ, ಬೆಳಗಾವಿ ಗಡಿನಾಡು ಸಮಸ್ಯೆಗಳು, ಬೆಳಗಾವಿಯ ಪ್ರಶ್ನೆ ಯಾವುದು ಅವ್ರಿಗೆ ಬೇಕಾಗಿಲ್ಲ, ಒಬ್ಬರಿಗೂ ಬೇಕಾಗಿಲ್ಲ. ಅವ್ರಿಗೆ ಆದಂಥ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು, ಬೆಳಗಾವಿ ಇವತ್ತೇನಾದರೂ ಕನ್ನಡ ಉಳಿಸಿದ್ರೆ ಅದು ಕನ್ನಡ ಪರ ಸಂಘಟನೆಗಳು ಸಂಪೂರ್ಣ, ಅವು ಯಾರೇ ಆಗಿರಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಂದು ತೊಂದರೆ ಆಯಿತು ಅಂದ್ರೆ ಬೀದಿಗೆ ಬರ್ತಾರೆ. ಒಂದು ಅವ್ರು ಇರೋದ್ರಿಂದ ಎಷ್ಟು ಶಕ್ತಿ, ಒಬ್ಬ MLA ಆಗಲಿ, ಒಬ್ಬ ಪಾರ್ಲಿಮೆಂಟ್ ಸದಸ್ಯರಾಗಲಿ, ಒಬ್ಬ ರಾಜ್ಯಸಭಾ ಸದಸ್ಯರಾಗಲಿ ಬೀದಿಗೆ ಬಂದು ಬೆಳಗಾವಿಯಲ್ಲಿ ಹೋರಾಟ ಮಾಡೋದನ್ನ ನಾನು ನೋಡಲೇ ಇಲ್ಲ. ಖುಷಿಯಾಗುತ್ತೆ ನನಗೆ. ಪ್ರತಿ ಸಾರಿ ಎಷ್ಟು ಸಾರಿ ಬೆಳಗಾವಿಗೆ ಬಂದರೂ ಖುಷಿ. ಮಾಧ್ಯಮದವರು ಅಷ್ಟೇ ಪ್ರೀತಿ. ಸುಮಾರು 50 ವರ್ಷದ ಇತಿಹಾಸ ಇದೆ ಇಲ್ಲಿಗೆ ಬರೋದಕ್ಕೆ. ಬೇಕಾರ್ಸ್ ಬಂದಿದ್ದೀನಿ, ಮತ್ತಲ್ಲಿ ಭಾರಿ ದೊಡ್ಡ ಸಭೆಗಳಾಗಿದೆ, ಹೋರಾಟಗಳಾಗಿದೆ. ಬೆಳಗಾವಿ ಅಂತ ಅಂದರೆ ನನಗೆ ಬಹಳ ಪ್ರೀತಿ, ಅಭಿಮಾನ. ಮತ್ತು ಗಡಿನಾಡಿನ ಜನ